ರಾಜ್ಯದಲ್ಲಿ ಗೋಬಿ ಮಂಚೂರಿಗಾಯ್ತು, ಕಾಟನ್ ಕ್ಯಾಂಡಿಗಾಯ್ತು, ಹಾಗೆ ನಾನ್ ವೆಜ್ ಪ್ರಿಯರ ಕಬಾಬ್ಗಾಯ್ತು. ಹೆಣ್ಣು ಮಕ್ಕಳು ತುಂಬಾ ಪ್ರೀತಿಯಿಂದ ತಿನ್ನುವಂತಹ ಪಾನಿಪುರಿಗೂ ಕೂಡ ಈ ಒಂದು ಬ್ಯಾನ್ ರುಚಿ ತಟ್ಟಿದೆ. ಹಾಗೆ ಈಗ ಟೀಗೂ ಕೂಡ ಕಂಟಕ ಎದುರಾಗಿದೆ. ಟೀ ಬ್ಯಾನ್ ಆಗುವಂತ ಅಷ್ಟು ಸಾಧ್ಯತೆಗಳಿದೆ. ಹಾಗಾದ್ರೆ ಟೀ ಯಾಕೆ ಬ್ಯಾನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ. ಕಾಟನ್ ಕ್ಯಾಂಡಿಯಿಂದ ಹಿಡಿದು ಬ್ಯಾನ್ ಬಿಸಿ ಸದ್ಯ ಈಗ ಟೀ ವರೆಗೆ ಬಂದು ನಿಂತಿದೆ. ನಾವು ಸೇವಿಸುತ್ತಿರುವ ಆಹಾರ ಯಾವುದು ಸೇಫ್, ಯಾವುದರಲ್ಲಿ ಕ್ಯಾನ್ಸರ್ಕಾರಕ ಅಂಶ ಇದೆ ಅಂತ ಗ್ರಾಹಕರು ಆತಂಕಕ್ಕೀಡಾಗಿದ್ದಾರೆ. ಕಾಟನ್ ಕ್ಯಾಂಡಿ, ಗೋಬಿ ಮಂಚೂರಿ ಬಳಸುವ ಬಣ್ಣ ಬ್ಯಾನ್ ಮಾಡಿದ್ದ ಫುಡ್ ಡಿಪಾರ್ಟ್ಮೆಂಟ್ ಇತ್ತೀಚೆಗೆ ಕಬಾಬ್ಗೆ ಬಳಸುವಂತಹ ಅಧಿಕೃತ ಬಣ್ಣಕ್ಕೂ ಕೂಡ ನಿಷೇಧವನ್ನ ಹೇರಿತ್ತು. ಇದೀಗ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖೆ ಇದೀಗ ಟೀ ಪುಡಿ ಮಾದರಿಗಳನ್ನ ಸಂಗ್ರಹ ಮಾಡಿದ್ದು ಲ್ಯಾಬ್ಗೆ ಕಳಿಸಿಕೊಟ್ಟಿದ್ದಾರೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ ಟೀ ಪುಡಿ ಮಾದರಿಗಳನ್ನ ಸಂಗ್ರಹಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬೆಂಗಳೂರಿನ 49 ಟೀ ಪುಡಿ ಸ್ಯಾಂಪಲ್ಗಳಲ್ಲಿ 45 ಸ್ಯಾಂಪಲ್ ಅಸುರಕ್ಷಿತವಾಗಿದೆ ಅಂತ ಕಂಡುಬಂದಿದೆ. ಟೀ ಪೌಡರ್ ತಯಾರಿಕೆಯ ವೇಳೆ ಚಹಾದ ಪೌಡರ್ ಕಲರ್ ಅನ್ನ ಹೆಚ್ಚಿಸಲು ಕೆಮಿಕಲ್ ಬಣ್ಣಗಳನ್ನ ಬಳಕೆ ಮಾಡುವುದು ಕಂಡುಬಂದಿದೆ. ಅಲ್ಲದೆ ರಸ್ತೆ ಬದಿಯ ಹಲವು ಚಹಾದ ಅಂಗಡಿಗಳಲ್ಲಿ ಟೀ ಪುಡಿಗಳಲ್ಲಿ ಕೆಲವು ಮರದ ಪುಡಿಗಳನ್ನ ಸೇರಿಸಿ ತೂಕ ಹೆಚ್ಚಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ಅದು ಕೂಡ ಬೆಳಕಿಗೆ ಬಂದಿದೆ. ಈ ಟೀ ಪುಡಿ ತಯಾರಿಕೆಯಲ್ಲಿ ಕ್ಯಾನ್ಸರ್ಕಾರಕ ಅಂಶ ಇರೋದು ಪತ್ತೆಯಾಗಿದೆ. ಹೀಗಾಗಿ ಶೀಘ್ರದಲ್ಲೇ ಟೀ ಪುಡಿಗೆ ಬಳಸುವಂತಹ ಕ್ಯಾನ್ಸರ್ಕಾರಕ ಅಂಶಗಳು ಬ್ಯಾನ್ ಮಾಡಲು ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖೆ ನಿರ್ಧಾರವನ್ನ ಕೈಗೊಂಡಿದೆ. ಸಿಲಿಕಾನ್ ಸಿಟಿ ರಸ್ತೆ ಸೈಡ್ ಹೋಟೆಲ್ಗಳಿಂದ ಹಿಡಿದು 5 ಸ್ಟಾರ್ ಹೋಟೆಲ್ಗಳಲ್ಲಿ ಟೀ ಪುಡಿಗಳಲ್ಲಿ ಹಲವು ರಾಸಾಯನಿಕ ಬಳಕೆ ಮಾಡಲಾಗ್ತಾ ಇದೆ ಅಂತೆ. ಈ ಬಗ್ಗೆ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ದೂರು ಕೂಡ ಬಂದಿದೆ. ಈ ಹಿನ್ನೆಲೆಯಲ್ಲಿ ರಾಜಧಾನಿಯ 100ಕ್ಕೂ ಹೆಚ್ಚು ಹೋಟೆಲ್ಗಳಲ್ಲಿ ಈ ಬಗ್ಗೆ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಿದ್ದು, ಈ ವರದಿಯಲ್ಲಿ ಹಲವೆಡೆ ಕೆಮಿಕಲ್ ಮರದ ಪುಡಿ ಬಳಕೆ ಆಗುವುದು ಬೆಳಕಿಗೆ ಬಂದಿದೆ. ಹೀಗಾಗಿ ಕಳಪೆ ಟೀ ಪೌಡರ್ ಬಳಸುತ್ತಿರುವವರು ಪತ್ತೆ ಮಾಡಿ ಕೇಸನ್ನ ದಾಖಲೆ ಮಾಡಲು ಇಲಾಖೆ ಮುಂದಾಗಿದೆ. ಇನ್ನು ವೈದ್ಯರು ಇದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ ಹೇಳಿದ್ದಾರೆ. ಗಂಭೀರ ಆರೋಗ್ಯ ಸಮಸ್ಯೆಗಳು ಕಂಡು ಬರ್ತಾ ಇದೆ ಅಂತ ತಿಳಿಸಿದ್ದಾರೆ. ಒಟ್ನಲ್ಲಿ ಸರ್ಕಾರ, ಆಹಾರ ಸುರಕ್ಷತಾ ಇಲಾಖೆ ಏನೇ ಹೇಳಿದ್ರು ಮೆಂಟಲ್ ರಿಲ್ಯಾಕ್ಸೇಷನ್ ಅಂತ ಹಲವರು ತುಂಬಾ ಟೀ ಕುಡಿಯೋದುಂಟು. ಟೀ ಮಾತ್ರ ಬೇಕೇ ಬೇಕು, ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳ್ತಿದ್ರು. ಇದು ಸೈಲೆಂಟ್ ಆಗಿ ಆಹಾರದ ಮೇಲೆ ದುಷ್ಪರಿಣಾಮಕ್ಕೆ ಕಾರಣವಾಗಿದ್ದು, ಇನ್ನು ಮುಂದಾದ್ರೂ ಕೊಂಚ ಜಾಗೃತಿಯನ್ನ ವಹಿಸೋಣ.